ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಪಾರ್ಲರ್ಗೆ ಹೋಗ್ದೇ ಮನೆಯಲ್ಲಿ ಪಾರ್ಲರ್ ರೀತಿಯಲ್ಲಿ ಫೇಶಿಯಲ್ ಕ್ಲೀನಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇರೋದಿಲ್ಲ, ಹೆಚ್ಚಾಗಿ ದುಡ್ಡು ಸ್ಪೆಂಡ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲೀನಪ್ ಫೇಶಿಯಲ್ಗೆಲ್ಲ ಒಂದು 700 ರಿಂದ 800 ರೂಪಾಯಿ ಆ ಥರ ಚಾರ್ಜ್ ಮಾಡ್ತಾರೆ. ಸೊ ನಾನಿವತ್ತು ಮನೆಯಲ್ಲೇ ಮನೆ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ಈ ಥರ ಮನೆಯಲ್ಲೇ ಫೇಸ್ ಕ್ಲೀನಪ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ, ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫೇಶಿಯಲ್ ಮಾಡೋಕ್ಕೂ ಮುಂಚೆ ನಾವು ಫೇಸ್ಗೆ ಮಾಡಬೇಕಾಗಿರೋದು ಕ್ಲೀನಿಂಗಿಗೆ ಅಂತ ಹೇಳಿ ನಾನು ಇಲ್ಲಿ ಹಸಿ ಹಾಲನ್ನು ತಗೊಂಡಿದ್ದೀನಿ. ತುಂಬ ಡೀಪಾಗಿ ಪೋರ್ಸ್ ಕೂಡ ಕ್ಲೀನ್ ಆಗಬೇಕು ಅಂದರೆ ಇದು ತುಂಬ ಇಂಪಾರ್ಟೆಂಟ್. ಹಸಿ ಹಾಲನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗಿಗೆ ಅಂತ ಹೇಳಿ ನಾನಿಲ್ಲಿ ಟೊಮೊಟೊನ ತಗೊಂಡಿದ್ದೀನಿ, ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಸಕ್ಕರೆನ ಹಾಕಿಬಿಟ್ಟು ಫೇಸ್ಗೆ ಸ್ಕ್ರಬ್ ಮಾಡಬೇಕಾಗತ್ತೆ, ಯಾಕೆಂದರೆ ಇದು ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ, ಹೊಸ ಸ್ಕಿನ್ ಬರೋ ರೀತಿ ಮಾಡುತ್ತೆ. ನಾನಿಲ್ಲಿ ಫೇಸ್ ಪ್ಯಾಕಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ತಗೋತಾ ಇದ್ದೀನಿ. ಕಡಲೆ ಹಿಟ್ಟು ತುಂಬ ನ್ಯಾಚುರಲ್ ಆಗಿ ಯಾವುದೇ ಕೂಡ ಸ್ಕಿನ್ನಿಗೆ ಹಾರ್ಮ್ಫುಲ್ ಮಾಡದೆ ಗ್ಲೋಯಿಂಗನ್ನು ಕೊಡುತ್ತೆ. ಇದಕ್ಕೆ ಒಂದು 1/4 ಚಮಚದಷ್ಟು ಕಸ್ತೂರಿ ಅರಿಶಿನ ಹಾಕ್ತಾ ಇದ್ದೀನಿ. ಫೇಸ್ ಪ್ಯಾಕಿಗೆ ತುಂಬ ಮುಖ್ಯವಾಗಿರೋದು ಹಸಿ ಹಾಲು. ನಾನಿಲ್ಲಿ ಹಸಿ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲು ನಮ್ಮ ಚರ್ಮಕ್ಕೆ ಮಾಯ್ಶ್ಚರೈಸ್ ಆಗಿ ವರ್ಕ್ ಮಾಡುತ್ತೆ, ತುಂಬ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ. ಮೊಡವೆಗಳೇನಾದರೂ ಇದ್ದರೆ ಅದನ್ನು ಕೂಡ ಇದು ಚೆನ್ನಾಗಿ ರಿಮೂವ್ ಮಾಡುತ್ತೆ. ಹಾಲಲ್ಲಿರುವಂಥ ಪೋಷಕಾಂಶಗಳು ಮೊಡವೆ ಸಮಸ್ಯೆಗೆ ತುಂಬ ಚೆನ್ನಾಗಿ ಪರಿಹಾರನ ನೀಡುತ್ತೆ. ಅದಕ್ಕೆ ನಾನಿಲ್ಲಿ ಹಾಲನ್ನು ಹಾಕ್ತಾ ಇದ್ದೀನಿ. ನೀವು ಈ ಟೈಮಲ್ಲಿ ನೀವು ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ಬೋದು, ಬಟ್ ನನ್ನ ಫೇಸಿಗೆ ಸೂಟ್ ಆಗೋದಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಮ್ಮ ಫೇಸಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ನ್ಯಾಚುರಲ್ ಓಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಫೇಶಿಯಲ್ ಆಗಿರ್ಬೋದು, ಕ್ಲೀನಪ್ ಆಗಿರ್ಬೋದು ಹೇಗೆ ಮಾಡೋದು ಅಂತ ಹೇಳಿ ನಾನೀಗ ತೋರಿಸ್ತಾ ಹೋಗ್ತೀನಿ. ಯಾವುದೇ ಒಂದು ಫೇಸ್ ಪ್ಯಾಕ್ ಅಥವಾ ನಾವು ಫೇಸಿಗೆ ರಿಲೇಟೆಡ್ ಆಗಿ ಏನಾದರೂ ಮಾಡ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಫೇಸನ್ನು ನಾವು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನಿಮಗೆ ನಾನು ಮೊದಲೇ ಹೇಳಿರುವ ಹಾಗೆ ಕ್ಲೆನ್ಸಿಂಗಿಗೆ ಹಸಿ ಹಾಲನ್ನು ತಗೊಂಡಿದ್ದೀನಿ. ಈ ರೀತಿ ನಮ್ಮ ಫೇಸಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಪೋರ್ಸ್ ಇದ್ದರೆ ಇದು ತುಂಬ ಡೀಪಾಗಿ ಹೋಗಿ ಅದನ್ನು ಕ್ಲಿಯರ್ ಮಾಡುತ್ತೆ. ಪೋರ್ಸ್ ಒಳಗಡೆ ಎಲ್ಲ ಇದು ರೀಚ್ ಆಗುತ್ತೆ, ತುಂಬ ಡೀಪ್ ಕ್ಲೀನ್ ಕೊಡುತ್ತೆ. ನೀವು ಯಾವುದಾದ್ರೂ ಒಂದು ಕಾಟನ್ ಪ್ಯಾಡಲ್ಲಿ ಈ ರೀತಿ ನಿಮ್ಮ ಫೇಸನ್ನು ಸುಮಾರು ಒಂದು 10 ನಿಮಿಷ, ಕಮ್ಮಿ ಅಂದರೂ ಒಂದು 10 ನಿಮಿಷ ನಿಮ್ಮ ಫೇಸ್ಗೆ ಡೀಪಾಗಿ ಈ ರೀತಿ ಕಾಟನ್ನಲ್ಲಿ ನೀಟಾಗಿ ಮಸಾಜ್ ಮಾಡಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನೋಡಿ ನಾನು ಮಾಡ್ತಾ ಇದ್ದೀನಿ. ಹಾಲನ್ನು ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಚರ್ಮದಲ್ಲಿ ಏನಾದರೂ ಕೊಳೆ ಇದ್ದರೆ ಅದನ್ನು ನಿವಾರಿಸಿ ನಮ್ಮ ಫೇಸಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನ ಕೂಡ ಇದು ಹೋಗಲಾಡಿಸುತ್ತೆ. ಈ ರೀತಿ ಬೇಕಾದ್ರೆ ನೀವು ಡೈಲಿ ಕೂಡ ಕಾಟನ್ ಪ್ಯಾಡ್ ತೊಗೊಂಡು ಹಾಲನ್ನು, ಹಸಿ ಹಾಲನ್ನು ನಿಮ್ಮ ಫೇಸಿಗೆ ಕ್ಲೀನ್ ಮಾಡ್ತಾ ಇದ್ದರೆ ಕೂಡ ನಿಮ್ಮ ಫೇಸಲ್ಲಿ ಕೊಳೆ ಬರೋದಿಲ್ಲ, ಹೆಚ್ಚಾಗಿ ಪಿಂಪಲ್ ಕೂಡ ಆಗೋದಿಲ್ಲ. ನಮ್ಮ ಫೇಸ್ ಯಾವಾಗಲೂ ಕೂಡ ಕೊಳೆ ಮುಕ್ತವಾಗಿರುತ್ತೆ. ನೋಡಿ ನಾನಿಲ್ಲಿ ಒಂದು 6 ನಿಮಿಷ ನನ್ನ ಫೇಸನ್ನು ನಾನು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫೇಸಲ್ಲಿರುವಂಥ ಡರ್ಟ್ ಎಲ್ಲ ರಿಮೂವ್ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ತಣ್ಣಗಿನ ನೀರಲ್ಲೇ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಬಿಸಿ ನೀರನ್ನು ಹಾಕಬೇಡಿ, ತಣ್ಣಗಿರೋ ನೀರಲ್ಲೇ ಈ ರೀತಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೋಡಿ ಸ್ಕಿನ್ ತುಂಬ ಫ್ರೆಶ್ ಅನಿಸುತ್ತೆ. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಕಿನ್ ಸಪೋರ್ಟ್ ಮಾಡುತ್ತೆ. ಸ್ಕಿನ್ನಲ್ಲಿರುವಂಥ ಬ್ಯಾಕ್ಟೀರಿಯಾ ಎಲ್ಲ ಕ್ಲೀನಾಗಿ ರಿಮೂವ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸ್ಕ್ರಬ್ಬಿಂಗ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಬ್ಬಿಂಗಿಗೆ ಅಂತ ಹೇಳಿ ನಾನು ಟೊಮೊಟೊ ತೊಗೊಂಡಿದ್ದೀನಿ ಅಂತ ನಿಮಗೆ ಫಸ್ಟೇ ಹೇಳಿದ್ದೀನಿ. ಟೊಮೊಟೊ ಜೊತೆಗೆ ಸಕ್ಕರೆನ ಡಿಪ್ ಮಾಡಿ ಫೇಸನ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ಲೈಟಾಗಿ ಮಸಾಜ್ ಮಾಡ್ತಾ ಬರಬೇಕು. ಆಗ ನಮ್ಮ ಫೇಸಲ್ಲಿರುವಂಥ ಡೆಡ್ ಸೆಲ್ಸ್ನೆಲ್ಲ ಇದು ರಿಮೂವ್ ಮಾಡುತ್ತೆ. ಫೇಸ್ ವಾಶ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಜಸ್ಟ್ ಮೇಲ್ಮೇಲಷ್ಟೇ ಕ್ಲೀನ್ ಆಗಿರುತ್ತೆ. ಆಳದ ಒಳಗಡೆ ಹೋಗಿ ಕ್ಲೀನ್ ಆಗಬೇಕು ಅಂದರೆ ನಾವು ಈ ರೀತಿ ಫಾಲೋ ಮಾಡಬೇಕು. ಇದು ಫೇಸ್ ಎಕ್ಸ್ಫೋಲಿಯೇಟ್ ಆಗಿ ಹೊಸ ಸ್ಕಿನ್ ಬಂದಿರೋ ಹಾಗೆ ನಮ್ಮ ಸ್ಕಿನ್ನಿಗೆ ಒಳ್ಳೆ ಗ್ಲೋಯಿಂಗನ್ನು ಕೊಡುತ್ತೆ. ಯಾವುದೇ ಸ್ಟೆಪ್ ಮಾಡೋವಾಗ ಕೂಡ ನೀವು ನೆಕ್ ಪಾರ್ಟನ್ನು ಮರಿಬಾರ್ದು, ಅದನ್ನು ಕೂಡ ಮಾಡ್ಕೋಬೇಕು. ಯಾಕೆಂದರೆ ಸ್ಕಿನ್ ಮತ್ತು ನೆಕ್ ಪಾರ್ಟ್ ತುಂಬ ಇಂಪಾರ್ಟೆಂಟ್. ನೋಡಿ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಟೊಮೊಟೊ ಸ್ಕ್ರಬ್ಬಿಂಗ್ ಆಗಿದೆ. ಈಗ ಇದನ್ನು ಅಷ್ಟೇ ನಾನು ತಣ್ಣಗಿನ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಕ್ಲೆನ್ಸಿಂಗ್ ಆದಮೇಲೆ ಒಂದು 5 ಮಿನಿಟ್ಸ್ ಟೈಮ್ ಬಿಟ್ಟು ಅದಾದಮೇಲೆ ನಾನು ಸ್ಕ್ರಬ್ಬಿಂಗನ್ನು ಮಾಡಿಕೊಂಡು ಈಗ ಮತ್ತೊಂದು ಸಾರಿ ಫೇಸ್ ವಾಶ್ನ ಮಾಡಿದ್ದೀನಿ. ಫೇಸ್ ವಾಶ್ ಎಲ್ಲ ಆದಮೇಲೆ ನಾನು ಒಂದು ಪಾತ್ರೆಗೆ ನೀರನ್ನು ಹಾಕಿ ಸ್ಟೀಮ್ನ ತಗೊಂಡಿದ್ದೀನಿ. ಫೇಸಿಗೆ ಈ ರೀತಿ ಸ್ಟೀಮ್ ತಗೊಳ್ಳೋದ್ರಿಂದ
ಫೇಸಲ್ಲಿರುವಂಥ ಡರ್ಟ್ ಎಲ್ಲ ರಿಮೂವ್ ಆಗಿ ಸ್ಕಿನ್ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಫೇಸ್ ಪ್ಯಾಕಿಗೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ನಾನಿಲ್ಲಿ ಈ ಸ್ಟೆಪ್ಪಲ್ಲಿ ಸ್ಟೀಮಿಂಗ್ ಅಂತ ತಗೊಂಡಿದ್ದೀನಿ. ನೀವು ಸ್ಟೀಮರ್ ಇದ್ದರೆ ನೀವು ಡೈರೆಕ್ಟಾಗಿ ಸ್ಟೀಮರಿಂದ ತಗೋಬೋದು. ನಾನು ಈ ರೀತಿ ಸ್ಟೀಮ್ ತಗೊಂಡಿದ್ದೀನಿ. ಈಗ ಕೊನೆಯದಾಗಿ ನಾನಿಲ್ಲಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ತೋರಿಸಿರೋ ಹಾಗೆ ಫೇಸ್ ಪ್ಯಾಕಿಗೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋದು ಕಡಲೆ ಹಿಟ್ಟು, ಅರಿಶಿಣ, ಬರೀ ಹಾಲು, ಹಸಿ ಹಾಲನ್ನು ತಗೊಂಡು ಈ ರೀತಿ ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ವಾರದಲ್ಲಿ 1-2 ದಿನ ನೀವು ಈ ರೀತಿ ಫೇಸ್ ಪ್ಯಾಕ್ ಮಾಡಿ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಿಗೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ. ನಮ್ಮ ಫೇಸಲ್ಲಿ ಏನಾದರೂ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅಥವಾ ಯಾವುದೇ ರೀತಿ ಗುಳ್ಳೆಗಳು, ಮೊಡವೆಗಳು, ಕಲೆಗಳು ಈ ರೀತಿ ಏನಾದರೂ ಇದ್ದರೆ ಅದನ್ನು ಕೂಡ ಚೆನ್ನಾಗಿ ತೆಗೆದಾಕತ್ತೆ. ಎಲ್ಲಿ ನಾವು ಆಚೆಗಡೆ ಹೋಗಿ ಹೆಚ್ಚಾಗಿ ಸ್ಪೆಂಡ್ ಮಾಡದೆ ಈ ರೀತಿ ಮನೆ ಹೋಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಫೇಸಿಗೆ ನಾವು ರಿಲ್ಯಾಕ್ಸ್ ಮಾಡಿಸಿ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಇದೊಂಥರ ಹೊಸ ಮಾರ್ಗನೇ ಅಂತಲೇ ಹೇಳ್ಬೋದು. ನಾನು ಮೊದಲೇ ಹೇಳ್ದಾಗೆ ಬರೀ ನಿಮ್ಮ ಫೇಸ್ ಅಷ್ಟೇ ಅಲ್ಲ, ಕುತ್ತಿಗೆ ಭಾಗಕ್ಕೂ ಕೂಡ ಈ ರೀತಿ ನಾವು ಯಾವುದನ್ನೇ ಪ್ಯಾಕ್ ಮಾಡಿಕೊಂಡ್ರೂ ಅಪ್ಲೈ ಮಾಡಬೇಕು. ಆವಾಗ ಎರಡೂ ಕೂಡ ಮ್ಯಾಚ್ ಆಗುತ್ತೆ ಮತ್ತು ಎರಡೂ ಕಡೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ತುಂಬ ಮುಖ್ಯವಾಗಿರೋದು ಅದೇ ಅಲ್ವಾ. ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ನಾವು ನಿಧಾನಕ್ಕೆ ಇದನ್ನು ಮಸಾಜ್ ಮಾಡಬೇಕು. ಯಾಕೆಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲ್ನ ರಿಮೂವ್ ಮಾಡಿ ಎಲ್ಲಾದರೂ ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಂಪಲ್ ಆಗೋ ಅಂಶಗಳೇನಾದರೂ ಇದ್ದರೆ ಅದನ್ನು ಈ ರೀತಿ ಕಡಲೆ ಹಿಟ್ಟಿನಿಂದ ಮಾಡೋ ಪ್ಯಾಕಿಂದ ನಾವು ಚೆನ್ನಾಗಿ ಅದನ್ನು ನಿವಾರಿಸ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಅಪ್ಲೈ ಮಾಡಿದ್ದೀನಿ, ಚೆನ್ನಾಗಿ ಮಸಾಜ್ ಕೂಡ ಮಾಡಿದ್ದೀನಿ. ಒಂದು 15 ನಿಮಿಷ, ಜಾಸ್ತಿ ಒಣಗೋಕ್ಕೂ ಬಿಡಬಾರ್ದು. ಒಂದು 15 ನಿಮಿಷ ಆದಮೇಲೆ ತಣ್ಣಗಿನ ನೀರಲ್ಲೇ ತೊಳಿಬೇಕು. ಬಿಸಿ ನೀರಲ್ಲಿ ತೊಳೆದ್ರೆ ಸ್ಕಿನ್ ತುಂಬ ಜಾಸ್ತಿ ಡ್ರೈ ಆಗಿಬಿಡುತ್ತೆ. ನಾನಿಲ್ಲಿ 15 ನಿಮಿಷ ಆದಮೇಲೆ ನಾನು ಫೇಸ್ ವಾಶನ್ನು ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ. ಐ ಹೋಪ್ ನೀವು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು.